ಹಾಯ್ ಹಲೋ ನಮಸ್ಕಾರ ರೀ. ಸೊ ಇವತ್ತಿನ ನಾನು ನಿಮ್ಗೆ ಅತಿ ಸ್ಪೆಷಲ್ ಆಗಿರುವಂಥ ಆರೋಗ್ಯಕರವಾದಂತಹ ನುಗ್ಗೆ ಸೊಪ್ಪಿನ ಮೊಟ್ಟೆ ಪಲ್ಯನ ಮಾಡಿ ತೋರ್ಸಾತೀನಿ ನೋಡ್ರಿ. ಸೊ ನುಗ್ಗೆ ಸೊಪ್ಪಿಗೆ ತತ್ತಿ ಹಾಕಿ ನಾವು ಪಲ್ಯನ ಮಾಡಿ ತೋರಿಸ್ತೀನಂತ. ಸೊ ಭಾರಿ ಮಸ್ತ್ ರೆಸಿಪಿ ಅದ ಇದು. ರೊಟ್ಟಿ ಚಪಾತಿ ಅನ್ನಕ್ಕಂತೂ ಮಸ್ತ್ ಆಗಿರತ್ತೆ ನೋಡ್ರಿ. ಹಾಗೆ ಕೂಡ ತುಂಬ ಆರೋಗ್ಯಕರವಾದಂಥದ್ದು ರೆಸಿಪಿ. ಸೊ ಬನ್ನಿರಿ ಅದನ್ನು ಯಾವ ರೀತಿ ಹೆಂಗೆ ಮಾಡೋದಂತ ನಿಮ್ಗೆ ಹೇಳ್ಕೊಡ್ತೀನಂತ. ಸೊ ಮೊದಲೇದಾಗಿ ನಾನಿಲ್ಲಿ ಒಂದೆರಡು ಕಟ್ಟಷ್ಟು ನಾನು ನುಗ್ಗೆ ಸೊಪ್ಪನ್ನು ಬಿಡಿಸಿಟ್ಕೊಂಡಿದ್ದೀನಿ ನೋಡ್ರಿ. ಅದರ ತಪ್ಪಲ ಎಲ್ಲ ಎಲೆಲೆಲ್ಲ ತಗೊಂಡು ಇಟ್ಕೊಂಡಿದ್ದೀನಿ ತೊಳೆದು. ಇವಾಗ ಇದಕ್ಕೆ ಒಗ್ಗರಣೆಗೆ ಒಂದು ಬಾಳಿಗೆ ಬಿಸಿಗೆ ಇಟ್ಕೊಂಡು ಅದಕ್ಕೆ ಒಂದು 4 ಚಮಚದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಸೊ ಎಣ್ಣೆ ಒಳಗೆ ಒಂದು 2 ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳತ್ತೀನಿ. ಒಂದು 2ರಿಂದ 3 ಹಸಿ ಮೆಣಸಿನ್ಕಾಯಿ. ಸೊ ಈ ಪಲ್ಯಕ್ಕೆ ಸ್ವಲ್ಪ ಖಾರ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿ ಅನ್ಸುತ್ತೆ. ಒಂದು ಸ್ವಲ್ಪ ಖಾರ ಚೆನ್ನಾಗಿದ್ರೆ ಇದಕ್ಕೆ ನಾನು ಒಂದು ಉಳ್ಳಾಗಡ್ಡಿ ಸಣ್ಣದಾಗಿ ಕಟ್ ಮಾಡಿದ್ದು ಉಳ್ಳಾಗಡ್ಡಿ ಹಾಕ್ಕೊಳಕತ್ತೀನಿ ನೋಡ್ರಿ. ಇದಿಷ್ಟು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಉಳ್ಳಾಗಡ್ಡಿದು ಹಸಿ ವಾಸನೆ ಹೋಗೋವರೆಗೂ ನಾವು ಸ್ವಲ್ಪ ಇದು ಎಣ್ಣೆ ಒಳಗೆ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈ ಉಳ್ಳಾಗಡ್ಡಿನ ಜಾಸ್ತಿ ನೀವು ಕಪ್ಪಾಗಿ ಬೇಯಿಸೋ ಅವಶ್ಯಕತೆ ಏನಿಲ್ಲ ನೋಡ್ರಿ. ಸ್ವಲ್ಪ ಈ ರೀತಿ ಇಷ್ಟು ಬೆಂದರೆ ಸಾಕಾಗತ್ತೆ. ಇವಾಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳಕತ್ತೀನಿ. ಅಂದ್ರೆ ಬೇಗ ಉಳ್ಳಾಗಡ್ಡಿ ಬೆಂದತ್ತ ಕಲರ್ ಚೇಂಜ್ ಆಗಂಗಿಲ್ಲ ನೋಡ್ರಿ. ಸೊ ನೋಡಿದ್ರಲ್ಲ ಇಷ್ಟು ಕೆಂಪಗ ಉಳ್ಳಾಗಡ್ಡಿ ಆದ್ರೆ ಸಾಕಾಗತ್ತೆ. ಇವಾಗ ನಾನು ಈ ನುಗ್ಗೆ ಸೊಪ್ಪನ್ನು ಇದ್ರೊಳಗಡೆ ಹಾಕ್ಕೊಳಕತ್ತೀನಿ ನೋಡ್ರಿ. ನಾನು ಇದನ್ನು ಕುದಿಸಿ ಬಸದು ಇಟ್ಕೊಂಡಿಲ್ಲ. ಸೊ ಹಾಗೆ ನಾನು ಡೈರೆಕ್ಟಾಗಿ ಹಾಕ್ಕೊಳಕತ್ತೀನಿ. ಅಂದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ರೀತಿ ಹಿಂಗೆ ನುಗ್ಗೆ ಸೊಪ್ಪನ್ನು ಇಷ್ಟು ಹಾಕ್ಕೊಂಡ್ಬಿಟ್ಟು ಈ ರೀತಿ ಇದನ್ನು ನಾವು ಸ್ವಲ್ಪ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡ್ರಿ. ಇದಕ್ಕೆ ನೀರು ಹಾಕ್ಕೊಳ್ಳೋಂಥ ಅವಶ್ಯಕತೆ ಏನಿರಂಗಿಲ್ಲ. ಸೊಪ್ಪು ನೋಡೋಕೆ ಜಾಸ್ತಿ ಅನಿಸುತ್ತೆ, ಬಟ್ ಅದು ಬೇಗ ಕರಗಿ ಬಿಡುತ್ತಲ್ಲ. ಸೊ ಕರಗ್ತಂದ್ರೆ ಒಂದು ಸ್ವಲ್ಪ ಆಗುತ್ತೆ. ಇದೇ ರೀತಿ ಇದನ್ನು ಪೂರ್ತಿ ಸೌಟಿಂದ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಈ ಸೊಪ್ಪನ್ನು ಪೂರ್ತಿ ಸ್ವಲ್ಪ ಎಣ್ಣೆ ಒಳಗಡೆ ಸ್ವಲ್ಪ ಬೆಂದಿಸ್ಕೊಳ್ಬೇಕಾಗತ್ತೆ. ಈ ರೀತಿ ನೀವು ಈ ನುಗ್ಗೆ ತಪ್ಲಕ್ಕೆ ನಾವು ತತ್ತಿ ಹಾಕಿ ಮಾಡ್ಕೋದ್ರಿಂದ ಎಗ್ ಹಾಕಿ ಮಾಡ್ಕೋದ್ರಿಂದ ಸೊ ಟೇಸ್ಟ್ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗೆ ಕೂಡ ಆರೋಗ್ಯಕ್ಕೂ ಒಳ್ಳೆಯದು. ಒಂದು ವಾರದಲ್ಲಿ ಒಂದು ಸರಿ ಏನಾದರೂ ಈ ನುಗ್ಗೆ ಸೊಪ್ಪಿನ ಪಲ್ಯ ತಿಂದು ನೋಡ್ರಿ. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೇನು ಮಾತ್ರ ಮಾಡೋಕ್ಕಂತೂ ತುಂಬ ಸುಲಭ ನೋಡ್ರಿ. ತುಂಬ ಈಸಿ ಆದಂಥ ರೆಸಿಪಿ ಇದು. ರೊಟ್ಟಿ ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಇದನ್ನು ಯಾಕೆ ಪದೇ ಪದೇ ಹೇಳ್ತಿದ್ದೀನಿ ಅಂತಂದರೆ ಸೊ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದಲ್ಲ. ಸೊ ಹಾಗಾಗಿ ಮಿಸ್ ಮಾಡ್ತಾ ಇದನ್ನು ಮನೆ ಒಳಗಡೆ ಮಾಡ್ಕೊಂಡು ತಿನ್ನಿರಿ ನೀವು. ಇವು ನೋಡಕತ್ತಿರಲ್ಲ ಇವಾಗ ಇದು ಸೊಪ್ಪೆಲ್ಲ ಪೂರ್ತಿ ಸ್ವಲ್ಪ ಚೆನ್ನಾಗಿ ಬೆಂದೈತಿ. ಇವಾಗ ನಾನು ಇದಕ್ಕೆ ಒಂದು 2 ಎಗ್ನ ಒಡೆದು ಹಾಕ್ಕೊಳಕತ್ತೀನಿ ನೋಡ್ರಿ. ಸೊ ಇಷ್ಟು ಪಲ್ಯಕ್ಕೆ ಒಂದು 2 ತತ್ತಿ ಸಾಕಾಗತ್ತೆ. ಸೊ ನಿಮ್ಗೇನಾದರೂ ಸ್ವಲ್ಪ ಮೊಟ್ಟೆ ಜಾಸ್ತಿ ಇಷ್ಟಪಡೋರಾಗಿದ್ದರೆ ಇನ್ನೊಂದು 2 ಹಾಕೋಬೋದು, ಏನೂ ತೊಂದರೆ ಇಲ್ಲ ನೋಡ್ರಿ. ಸೊ ಇವಾಗ ಇದನ್ನು ಜಾಸ್ತಿ ಮಿಕ್ಸ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ. ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಿಟ್ಬಿಡ್ತೀನಂತ. ಇಲ್ಲಾಂದ್ರೆ ಪೂರ್ತಿ ಸಣ್ಣಗಾಗ್ಬಿಡುತ್ತಲ್ಲ ತತ್ತಿ ಅದು. ಸೊ ಹಾಗಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಬಿಡ್ತೀನಂತ. ಇವಾಗ ಇದಕ್ಕೆ 1 ಚಮಚದಷ್ಟು ನಾನು ಹವೀಜ್ ಪುಡಿ ಹಾಕ್ಕೊಳಕತ್ತೀನಿ ನೋಡ್ರಿ, ಧನಿಯಾ ಪುಡಿ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳಕತ್ತೀನಿ. ಸೊ ಇದಿಷ್ಟು ಅರಿಶಿನ ಹಾಕ್ಕೊಂಡು ಈಗ ಪೂರ್ತಿ ಎಲ್ಲನೂ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಬೆಂದೈತೆ ನೋಡ್ರಿ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಅಂದ್ರೆ ಮೊಟ್ಟೆದ ಪೀಸ್ ಏನಿರ್ತೈತಲ್ಲ ಅದು ಎಗ್ಗದು ಅದು ಜಾಸ್ತಿ ಸಣ್ಣ ಆಗಂಗಿಲ್ಲ, ಹಾಗೆ ಪೀಸಾಗಿ ಕಾಣಿಸುತ್ತೆ ನೋಡ್ರಿ. ಈ ರೀತಿ ಇದನ್ನು ಯಾವ ರೀತಿ ಫ್ರೈ ಮಾಡ್ಕೋಬೇಕಂತಂದ್ರೆ ಸ್ವಲ್ಪ ಕಲರ್ ಎಲ್ಲನೂ ಚೇಂಜ್ ಆಗಬೇಕು ನೋಡ್ರಿ. ಇದು ತತ್ತಿದ ಹಸಿ ವಾಸನೆ ಎಲ್ಲನೂ ಹೋಗ್ಬೇಕು. ಆ ರೀತಿ ನಾವು ಚೆಂದಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದಕ್ಕೆ ನಾವು ನೀರು ಹಾಕಿರೋಂಗಿಲ್ಲ ನೋಡ್ರಿ. ಸ್ವಲ್ಪ ನೀರಿನ ಅಂಶ ಇರುತ್ತಲ್ಲ ಅದು ಎಗ್ ಹಾಕಿದಾಗ. ಸೊ ಅಷ್ಟರಲ್ಲಿ ಬೆಂದ್ಬಿಡತ್ತೆ. ಇವಾಗ ಬ್ಯಾಡ್ಗಡೆ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಟ್ಟಿದ್ದೆ ನಾನು ಒಂದು 2 ನಿಮಿಷ. ಸೊ ನೋಡಿದ್ರಲ್ಲ ಇವಾಗ ತೋರಿಸ್ತೀನಂತ. ಸೊ ಇಷ್ಟು ಕೆಂಪು ಕಲರ್ ಚೇಂಜ್ ಆಗಿದ್ದು ನಿಮ್ಗೆ ಗೊತ್ತಾಗತ್ತೆ. ಈ ರೀತಿ ನೀವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸೊ ಇವಾಗ ಚೆನ್ನಾಗಿ ಸೌಟಿಂದ ಚೆನ್ನಾಗಿ ಇದನ್ನು ದೊಡ್ಡ ದೊಡ್ಡ ಪೀಸ್ ಐತಲ್ಲ ಸ್ವಲ್ಪ ಚಿಕ್ಕದಾಗಿ ಮಾಡಿಕೊಡ್ರಿ. ಈ ರೀತಿ ಪೂರ್ತಿ ಚೆನ್ನಾಗಿ ಕೊಚ್ಚಿ ಹಾಕ್ಕೊಳಕತ್ತೀನಿ ನಾನು. ನೋಡಿರಿ ಈ ರೀತಿ ಸ್ವಲ್ಪ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಂಡ್ವಿ ಅಂತಂದ್ರೆ ಕೊನೆಯದಾಗಿ ನುಗ್ಗೆ ಸೊಪ್ಪಿನ ಪಲ್ಯ ರೆಡಿ ಆಗ್ತೈತಿ ಎಗ್ ಹಾಕಿದ್ದು. ಸೊ ನೋಡಿದ್ರಲ್ಲ ತುಂಬ ರುಚಿಕರವಾಗಿ ಆರೋಗ್ಯಕರವಾಗಿ ಅಂತ ನುಗ್ಗೆ ಸೊಪ್ಪಿನ ಮೊಟ್ಟೆ ಪಲ್ಯ ರೆಡಿ ಆಗ್ತೈತಿ. ಸೊ ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆಗಂತೂ ತಿಂತಾಯಿದ್ರೆ ನೆಕ್ಸ್ಟ್ ಲೆವೆಲ್ ಅನ್ಸುತ್ತೆ ನೋಡ್ರಿ. ಸೊ ಫೈನಲಿ ರೆಡಿ ಆಗೈತಿ. ಇವತ್ತಿನ ದಿನ ನಾನು ಇವತ್ತು ರೊಟ್ಟಿ ದಿನ ನಾನು ಮಾಡಿಟ್ಕೊಂಡಿದ್ದೆ ನೋಡ್ರಿ. ಸೊ ಮನೆಯಲ್ಲಿ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂದರು. ಹಾಗೆ ಕೂಡ ಮಕ್ಕಳು ತಿನ್ನಲ್ಲ ಅನ್ನೋರು ಕೂಡ ಈ ಎಗ್ ಹಾಕಿ ಏನು ಮಾಡ್ತೀನಿ ನೋಡ್ರಿ. ಸೊ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂದರು ನನ್ನ ಮಕ್ಕಳು. ಸೊ ಮತ್ತೆ ಆ ಥರ ಮಾಡ್ತೀರಿ ನೀವು. ಈ ಆರೋಗ್ಯಕರವಾದಂತಹ ನುಗ್ಗೆ ಸೊಪ್ಪಿನ ಮೊಟ್ಟೆ ಪಲ್ಯನ ಮಾಡಿ ನೋಡ್ರಿ. ಸೊ ತುಂಬ ರುಚಿಕರವಾಗೈತಿ. ಹಂಗೆ ಯಾರೆಲ್ಲ ನೋಡಕತ್ತೀರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ರೀ. ನಮಸ್ಕಾರ ರೀ.